Hello friends, once again welcome back to my channel. Today I am going to solve the figure it out from the 7th standard Ganita Prakasha chapter number 3 A Peak Beyond the Point. ಸೊ ಫ್ರೆಂಡ್ಸ್ ಈ ದಿನ ನಾವು 7ನೇ ತರಗತಿಯ ಗಣಿತ ಪ್ರಕಾಶದಿಂದ ಅ ಪೀಕ್ ಬಿಯಾಂಡ್ ದ ಪಾಯಿಂಟ್ ಇಂದ ನೆಕ್ಸ್ಟ್ ಫಿಗರ್ ಇಟ್ ಔಟ್ ಅನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇಲ್ಲೊಂದು ಸ್ವಲ್ಪ ಇಲ್ಲಿ ಖಾಲಿ ಬಾಕ್ಸಸ್ಗಳಿದೆ ಅದನ್ನು ತುಂಬಿಕೊಂಡು ಹೋಗೋಣ. ಓಕೆ, ಸೊ ಇಲ್ಲಿ ಪೇಜ್ ನಂಬರ್ 61ನಲ್ಲಿ ಬಹಳಷ್ಟು ಜನ ಕಮೆಂಟ್ ಮಾಡಿದ್ದಾರೆ, ಇದನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿಬಿಟ್ಟು. ಸೊ ಬನ್ನಿ ನೋಡೋಣ. ಹೌ ಮೆನಿ ಥೌಸಂಡ್ಸ್ ಮೇಕ್ 1 ಯೂನಿಟ್, ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿಬಿಟ್ಟು ನೆನ್ಪಿಟ್ಕೊಳ್ಳಿ. ಸೊ 1000 ಹೌ ಮೆನಿ ಥೌಸಂಡ್ಸ್ ಮೇಕ್ 1 ಯೂನಿಟ್ ಅಂತೆ. ಸೊ ನಮಗೆ ಗೊತ್ತಿಲ್ಲ, 1 ಯೂನಿಟ್ ಸಿಕ್ಬಿಟ್ಟಿದೆ. ಇಲ್ಲಿ ಯಾವ ಒಂದು ಸಂಖ್ಯೆಯಿಂದ ನಾವು ಅದನ್ನು ಗುಣಿಸಿದ್ರೆ 1000th ಅಲ್ವಾ, 1000th. ಸೊ ಅದನ್ನು ನಾವು ಏನು ಮಾಡಬೇಕಪ್ಪ ಅಂತಂದರೆ ಗುಣಿಸಿದ್ರೆ ನಮಗೆ 1 ಸಿಗುತ್ತೆ ಅಂತ ಅಂದರೆ 1000th ಇಂದ ಗುಣಿಸಿದ್ರೆ ಸೊ ಈ 1000ಗೆ 1000 ಹೋಗುತ್ತೆ. ಸೊ ಆನ್ಸರ್ 1000. ಓಕೆ, 1000. ನೆಕ್ಸ್ಟ್, ಹೌ ಮೆನಿ ಥೌಸಂಡ್ಸ್ ಮೇಕ್ 1/10 ಅಂತ ಕೇಳಿದ್ದಾರೆ. 1/10 ಸಿಗಬೇಕಂತೆ. ಸೊ ಅದನ್ನು ಸಹ ಹೌ ಮೆನಿ ಥೌಸಂಡ್ಸ್ ಬಂದು ಬರೀರಿ. ಸೊ ಅದಾದಮೇಲೆ ಆನ್ಸರ್ ಬರೀರಿ 1/10 ಅಂತೆ. ಸೊ ಇಲ್ಲಿ ಯಾವುದ್ರ ಜೊತೆಗೆ ಮಲ್ಟಿಪ್ಲೈ ಮಾಡಿದ್ರೆ 10th ಅಂತಂದರೆ 1 0 ಉಳಿಸ್ಕೊಬೇಕು. ಇನ್ನು ಉಳಿದಿದ್ದೆ ಅಷ್ಟು 100. ಈ 100ನ 100 ಹೋಗುತ್ತೆ. ಸೊ ಎಷ್ಟು ಉಳಿಯುತ್ತೆ? 1/10 ಉಳಿಯುತ್ತೆ. ಸೊ ಓಕೆ, ಸೊ ಎಷ್ಟು ಆನ್ಸರು? 100. ಸೊ ಹೌ ಮೆನಿ ಥೌಸಂಡ್ ಮೇಕ್ 100th, ಅಗೇನ್ 1000 ಮೇಕ್ 100th 100 ಅಲ್ಲ 100th 100. ಓಕೆ, ಇಲ್ಲಿ ನೀವು ನೋಡ್ಬೋದು. ಹಾಗೆ ಇದು ಮಾಡ್ಕೊಳ್ಳಿ. ಸೊ ಇಲ್ಲಿ ಎಷ್ಟು ಉಳಿಬೇಕು? 2 ಉಳಿಬೇಕಲ್ವಾ. ಸೊ 2 ಉಳಿಬೇಕು ಅಂತ ಅಂದರೆ ಏನು ಮಾಡಬೇಕು ನಾವು? ಸೊ ಈ 2 ಹೋದರೆ ಎಷ್ಟು ಉಳಿಯುತ್ತೆ? 10. ಸೊ ಅದರಿಂದನೇ ಮಲ್ಟಿಪ್ಲೈ ಮಾಡಬೇಕು. 10ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಸಿಗುತ್ತೆ ಡೈರೆಕ್ಟಾಗಿ. ಸೊ ಆನ್ಸರ್ ಈಸ್ 10. ಓಕೆ, ನೆಕ್ಸ್ಟ್, ಹೌ ಮೆನಿ 10th ಮೇಕ್ 110. ಸೊ ಇಲ್ಲೇ ಮಾಡೋಣ. ಹೌ ಮೆನಿ 10th ಮೇಕ್ ಎಷ್ಟಿದೆ ಅಂತೆ? ಹೌ ಮೆನಿ 10th ಮೇಕ್ 110. ಸೊ 10th ಅಲ್ಲ 110. ಸೊ ಇಲ್ಲಿ ನೋಡಿ, ಇಲ್ಲೇನು ಹೇಳ್ತಾ ಇದ್ದಾರೆ? ಸೊ 10 ಸಿಗಬೇಕಂತೆ. ಸೊ ಇಲ್ಲೇನು ಮಾಡಬೇಕು? ಜಾಸ್ತಿ ಮೇಲೆ ಜಾಸ್ತಿ ಇರಬೇಕು. ಸೊ ಒಂದು ಹೋಗಿನೂ ಸಹ ಜಾಸ್ತಿ ಇರಬೇಕು ಅಂದರೆ ದ ಆನ್ಸರ್ ಈಸ್ 100. ಸೊ ಹೌ ಮೆನಿ 100th ಮೇಕ್ 1/10. ಓಕೆ, ಹೌ ಮೆನಿ 100th ಮೇಕ್ 110 ಬರಬೇಕಂತೆ. ಓಕೆ, ಇಲ್ಲೂ ಅಷ್ಟೇ. ಸೊ ಈ 0 ಹೋಗಿ 0ಗೆ 0 ಹೋಗಬೇಕು. ಈ 2 0 ಹೋಗಬೇಕಂತೆ. 2 0 ಹೋಗಿ 1 0 ಉಳಿಬೇಕಂತೆ. 1 0 ಎಕ್ಸ್ಟ್ರಾ ಹಾಕಿ. 2 0 ಹೋಗಬೇಕು. ಇನ್ನೂ 1 0 ಉಳಿಬೇಕು ಅಂತ ಅಂದರೆ 1 0 ಎಕ್ಸ್ಟ್ರಾ ಹಾಕಿ. ಸೊ ಎಷ್ಟು ಆನ್ಸರ್? 1000. ಇದು ಫುಲ್ ಕಂಪ್ಲೀಟ್ ಬರೀಬೇಕಾಗತ್ತೆ 1000. ಓಕೆ, ಟ್ರಿಕ್ಕನ್ನು ಯೂಸ್ ಮಾಡಿ ಬರಿಬೇಕಾಗುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಬರುತ್ತೆ, ನಾವು ಇದನ್ನೆಲ್ಲ ಆರಾಮಾಗಿ ಈ ಒಂದು ಟೇಬಲಲ್ಲಿ ಮಾಡಬಹುದು, ಇದೇನು ಕಷ್ಟ ಏನಿಲ್ಲ. ಸೊ ಬರೋಣ, ಪೇಜ್ ನಂಬರ್ 65ಅಲ್ಲಿ ನಮಗೆ ಇಲ್ಲಿ ಒಂದು ಬಾಕ್ಸ್ ಕೊಟ್ಟಿದ್ದಾರೆ. ಆ ಬಾಕ್ಸನ್ನು ಮಾಡೋಣ. ಸೊ ಕನ್ವರ್ಷನ್ ಆಲ್ರೆಡಿ ನಾವು ಕಲ್ತಿದ್ದೀವಿ ಯಾವ ರೀತಿಯಾಗಿ ಅಂತ. ಸೆಂಟಿಮೀಟರ್ಗೂ ಮತ್ತು ಮಿಲಿಮೀಟರ್ಗೆ ಏನು ಒಂದು ಸಂಬಂಧ ಇದೆ ಅಂತ ಹೇಳಿಬಿಟ್ಟು ಇಲ್ಲಿ ಲೆಂತ್ ಕನ್ವರ್ಷನಲ್ಲಿ ಇದೆ. ಬೇಕಾದರೆ ಅದನ್ನು ಸಹ ಹೇಳ್ಕೊಟ್ಬಿಡ್ತೇನೆ. ಏನಪ್ಪ ಅಂತಂದರೆ 1 ಮಿಲಿಮೀಟರ್ ಈಸ್ ಈಕ್ವಲ್ ಟು 1/10 ಸೆಂಟಿಮೀಟರ್. ಓಕೆ, 1 ಸೆಂಟಿಮೀಟರ್ ಈಸ್ ಈಕ್ವಲ್ ಟು 10 ಮಿಲಿಮೀಟರ್. ಇದನ್ನು ನೆನ್ಪಿಟ್ಕೊಳ್ಳಿ, ಇದನ್ನು ಮರಿಬೇಡಿ. 1 ಸೆಂಟಿಮೀಟರ್ ಈಸ್ ಈಕ್ವಲ್ ಟು 10 ಮಿಲಿಮೀಟರ್ ಸೇರಿಬಿಟ್ಟು 1 ಸೆಂಟಿಮೀಟರ್ ಆಗುತ್ತೆ. ಅದೇ 1 ಮಿಲಿಮೀಟರ್ ಅಂತ ಅಂದರೆ 1/10 ಸೆಂಟಿಮೀಟರ್. ಆ ಸ್ಕೇಲಲ್ಲಿರುತ್ತಲ್ವ. ಸೊ ಚಿಕ್ಕ ಲೈನ್ ಇರುತ್ತಲ್ವ, ಇವೆಲ್ಲ ಚಿಕ್ಕ ಲೈನ್ ಮಿಲಿಮೀಟರ್ಗಳು. ಅದಾದಮೇಲೆ ಇದು ಸೆಂಟಿಮೀಟರ್ಗಳು. ಹಾಗಾದರೆ 1 ಮಿಲಿಮೀಟರ್ ಅಂತ ಅಂದರೆ ಈ 10ರಲ್ಲಿ 1 ಭಾಗ ಅಂತ ಹೇಳಿ. ಓಕೆ, ಫೈನ್. ನೆಕ್ಸ್ಟ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬಿಲೋ MM. ಕನ್ನಡ ಮೀಡಿಯಮಲ್ಲೂ ಸಹ 7ನೇ ತರಗತಿಯ ಒಂದು ಟೆಕ್ಸ್ಟ್ ಬುಕ್ಕನ್ನು ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬಟ್ ಇಂಗ್ಲೀಷ್ ಮೀಡಿಯಮಲ್ಲಿ ನಾನು ಬರೀ ಒಂದು ಫಿಗರ್ ಇಟ್ ಔಟ್, ಈ ಒಂದು ಚಾಪ್ಟರ್ನ ಫಿಗರ್ ಇಟ್ ಔಟನ್ನು ಮಾಡ್ತಾ ಇದ್ದೀನಿ. ಬಟ್ ಹಿಂದಿನ ಎಲ್ಲ ಚಾಪ್ಟರ್ಸ್ಗಳನ್ನು ಸಹ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸಮಯ ಬಹಳ ಕಡಿಮೆ ಇರೋದ್ರಿಂದ ನಾನೇನು ಮಾಡ್ತಿದ್ದೀನಪ್ಪ ಅಂತಂದರೆ ಸೈಮಲ್ಟೇನಿಯಸ್ಲಿ 6th 7th 8th ಎಲ್ಲದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಬಹಳ ಇದಾಗ್ತಾ ಇದೆ, ಟೈಮ್ ಆಗ್ತಿದೆ ಅಂತ ಹೇಳ್ಬಿಟ್ಟು ನಾನು 7th ಸ್ಟ್ಯಾಂಡರ್ಡ್ನ ಈ ಒಂದು ಪಾಠದ ಅಷ್ಟೇ, ಈ ಪೀಕ್ ಬಿಯಾಂಡ್ ದ ಪಾಯಿಂಟಿನ ಒಂದು ಫಿಗರ್ ಇಟ್ ಔಟನ್ನು ಅಷ್ಟೇ ನಾನು ಕಂಪ್ಲೀಟ್ ಮಾಡ್ತಿದ್ದೀನಿ. ಒಂದು ವೇಳೆ ಕಂಪ್ಲೀಟ್ ಆಗಿರುವಂಥ ಎಕ್ಸ್ಪ್ಲನೇಷನ್ಸ್ ಬೇಕು ಅಂತ ಅಂದರೆ ಪ್ಲೀಸ್ ನಿಮ್ಮಲ್ಲಿ ರಿಕ್ವೆಸ್ಟ್ ಏನಪ್ಪ ಅಂತಂದರೆ 7th ಸ್ಟ್ಯಾಂಡರ್ಡ್ನ ಇದೇ ಪಾಠದ ಕನ್ನಡ ಮೀಡಿಯಮ್ನ ಒಂದು ಇದನ್ನು ನೋಡಿ, ವಿಡಿಯೋ ನೋಡಿ, ಅಲ್ಲಿ ಇದನ್ನೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ಓಕೆ,
ಫೈನ್. ಸೊ ಕನ್ನಡದಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದನ್ನೊಂದು ಸ್ವಲ್ಪ ನೋಡಿಕೊಂಡು ಈ ಆನ್ಸರ್ಸ್ಗಳನ್ನು. ಸೊ ಇಲ್ಲಿ ಬೇಕಾದಾಗ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಈ ಒಂದು ಪಾಠಕ್ಕೆ ಅಷ್ಟೇ, ಪ್ಲೀಸ್ ಕ್ಷಮಿಸಿ ಮಕ್ಕಳ, ಈ ಒಂದು ಪಾಠಕ್ಕಷ್ಟೇ ನಾನು ಫಿಗರ್ ಇಟ್ ಔಟನ್ನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಬಟ್ ನೆಕ್ಸ್ಟ್ ಪಾಠಗಳನ್ನು ಆಲ್ರೆಡಿ ನಾನು ಒಂದೊಂದೇ ಪೇಜು ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಕನ್ನಡದಲ್ಲಿ ಕೊಟ್ಟಿದ್ದೇನೆ. ಓಕೆ, ಹಿಂದಿನ ಒಂದು ಎಲ್ಲ ಪಾಠಗಳನ್ನು ಸಹ ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದೊಂದು ಪಾಠಕ್ಕಷ್ಟೇ ಒತ್ತಿ ಹೇಳ್ತೇನೆ, ಈ ಪೀಕ್ ಬಿಯಾಂಡ್ ದ ಪಾಯಿಂಟ್ ಅಷ್ಟೇ ನಾನು ಈ ಒಂದು ಪಾಠದ ಬರೀ ಫಿಗರ್ ಇಟ್ ಔಟನ್ನು ನಾನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಓಕೆ, ಪ್ಲೀಸ್ ಕ್ಷಮೆಯನ್ನು ಕೇಳ್ತಾ ಮುಂದುವರಿಸ್ತಾ ಇದ್ದೀನಿ. ನೋಡೋಣ. 12 ಮೀಟರ್ 1.2, 56 ಮೀಟರ್ 5.6, 70 ಮೀಟರ್ ಅಂತ ಅಂದರೆ ದಟ್ ಇಸ್ 7.0 ಆರ್ ನಥಿಂಗ್ ಬಟ್ 70 ಸೆಂಟಿಮೀಟರ್ ಅಂತಲೂ ಮಾಡ್ಬೋದು. ಈಗ ಸೆಂಟಿಮೀಟರಿಂದ ಏನು ಮಾಡ್ತಾ ಇದ್ದೀವಿ, ಮಿಲಿಮೀಟರಿಗೆ ತರ್ತಾ ಇದ್ದೀವಿ ಅಲ್ವಾ. ಸೊ ಏನು ಮಾಡಬೇಕು, ಇಂಟು 10 ಮಾಡ್ತಾ ಇದ್ದೀವಿ, 9 ಮಿಲಿಮೀಟರ್. ಇಲ್ಲಿ ಬಂದಾಗ ಸೊ ಡಿವೈಡೆಡ್ ಬೈ 10 ಮಾಡಿದ್ವಿ. ಸೊ ಹಿಂದಿನ ಒಂದು ಇದರೊಳಗಡೆ ಹೇಳಿದ್ವಿ ನಾವು ಯಾವ ರೀತಿಯಾಗಿ ಪಾಯಿಂಟ್ ಇಲ್ಲಿ ಬರುತ್ತೆ ಅಂತ, 13.4 ಸೆಂಟಿಮೀಟರ್. ಸೊ ಇದನ್ನು ಮಾಡಿದಾಗ ಹೋಗುತ್ತೆ 20, ವಾಪಸ್ ಹೀಗೆ ಹೋಗುತ್ತೆ 2036 ಮಿಲಿಮೀಟರ್. ಓಕೆ ಫೈನ್. ನೆಕ್ಸ್ಟ್ ಒಂದು ಬಾಕ್ಸ್ ಇದೆ ಸೆಂಟಿಮೀಟರ್ ಮತ್ತು ಮೀಟರ್ ಕನ್ವರ್ಟಲ್ಲಿ. ಸೊ ನಮಗೆ ಗೊತ್ತುಂಟು ಏನಪ್ಪ ಅಂತ ಅಂದರೆ 1 ಮಿಲಿಮೀಟರ್ ಅಂತ ಅಂದರೆ 1/10 ಸೆಂಟಿಮೀಟರ್ ಅಲ್ವಾ, ಈಗ ಜಸ್ಟ್ ಹೇಳಿದೆ ನಾನು. ಸೊ ಅದೇ ರೀತಿ ಇಲ್ಲಿ ಕೇಳಿದ್ದಾರೆ, ಈ ಕ್ವಶನಿಗೆ ಆನ್ಸರ್ ಮಾಡ್ತಾ ಇದ್ದೀನಿ ನಾನು. 1 ಮಿಲಿಮೀಟರ್ ಇಸ್ ಈಕ್ವಲ್ ಟು 1/1000 ಮೀಟರ್ ಆಗುತ್ತಾ ಅಂತ ಹೇಳಿ. ಸೊ 1000 ಮೀಟರ್ 1/10 ಇಂಟು ಸೆಂಟಿಮೀಟರ್ ಅಂತ ಅಂದರೆ 100 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1/1000 ಮೀಟರ್. ಎಸ್ ಅಫ್ಕೋರ್ಸ್ 1 ಮಿಲಿಮೀಟರ್ ಅಂತ ಅಂದರೆ ನಾವು 1/1000 ಮೀಟರ್ ಅಂತಲೂ ಹೇಳ್ಬೋದು. ಯಾಕೆಂತಂದರೆ ಫಸ್ಟು ಮಿಲಿಮೀಟರಿಂದ ಸೆಂಟಿಮೀಟರಿಂದ ಮೀಟರ್ಗೆ ಕನ್ವರ್ಟ್ ಮಾಡಿದ್ದೀವಿ, 1000 ಬಂದಿದೆ. ಓಕೆ, ಇದನ್ನು ಮಾಡೋಣ. 36/10 ಮಾಡೋಣ, 100 ಅಲ್ವಾ, ಮೀಟರಿಗಲ್ವಾ, 100 ಮಾಡೋಣ. ಸೊ 0.36 ಪಾಯಿಂಟ್ ಹಾಕೋದನ್ನು ಜಸ್ಟ್ ಹೇಳ್ಕೊಟ್ಟಿದ್ದೀನಿ ಹಿಂದಿನ ವೀಡಿಯೋದಲ್ಲಿ. 50 ಸೆಂಟಿಮೀಟರ್ ಬೈ 100 ಮಾಡೋಣ. ಸೊ 0ಗೆ 0 ಹೋಯಿತು, ಮತ್ತು 0.5 ಮೀಟರ್ ಬಂತು. 89 ಬಂದಾಗ ಈ ಕಡೆ ಹೋಗೋಣ, 2 ಮೀಟರ್ ಅಂದರೆ 100 ಅಲ್ವಾ. ಸೊ 2 ಪ್ಲೇಸ್ ಹೋಗೋಣ, 89 ಸೆಂಟಿಮೀಟರ್. ಓಕೆ, 4 ಸೆಂಟಿಮೀಟರ್ ಅಂತ ಅಂದರೆ 4 ಡಿವೈಡೆಡ್ ಬೈ 100, ಅಗೇನ್ 0.04 ಮೀಟರ್. 325 ಡಿವೈಡೆಡ್ ಬೈ 100 ಮಾಡಿ, ಸೊ 3.25 ಮೀಟರ್. ಇದನ್ನು ಮತ್ತೆ ಈ ಕಡೆ ಹೋಗೋಣ, ಏನು ಚಿಕ್ಕ ಒಂದಿದ್ರಿಂದ ದೊಡ್ಡಕ್ಕೆ ಕನ್ವರ್ಟ್ ಮಾಡಿದಾಗ ಈ ರೀತಿ ಮಾಡಿ ದೊಡ್ಡ ಕನ್ವರ್ಟ್ ಮಾಡಿದಾಗ ಹೀಗೆ ಹೋಗಿ 2.07 ಆಯಿತು. 207 ವಾಟ್ ಸೆಂಟಿಮೀಟರ್. ಓಕೆ ಫೈನ್. ನೆಕ್ಸ್ಟು ಇದಾದಮೇಲೆ ನೆಕ್ಸ್ಟ್ ವೇಟ್ ಕನ್ವರ್ಷನ್ ಇದೆ, ಕೆ ಜಿ ಮತ್ತು ಕಿಲೋಗ್ರಾಮಲ್ಲಿ. ಅದಕ್ಕೂ ಸಹ ಒಂದು ಬಾಕ್ಸ್ ಇದೆ, ಅದನ್ನು ಸಹ ಕಂಪ್ಲೀಟ್ ಮಾಡಿಬಿಡುವ. ಸೊ ನಿಮಗೆ ಕನ್ಫ್ಯೂಷನ್ ಇರಬಾರ್ದು ಅಂತ ಹೇಳಿಬಿಟ್ಟು 465 ಗೊತ್ತು ನಮಗೆ ಏನಂತ ಹೇಳಿಬಿಟ್ಟು 1 kg ಈಸ್ ಈಕ್ವಲ್ ಟು 1000 ಗ್ರಾಮ್ಸ್ ಅಂತ ಹೇಳಿ. ಸೊ ಈಗೆಲ್ಲ 1000ಇಂದ ಆಗುತ್ತೆ. ಸೊ 1 2 3 0.465 kg, 68 ಗ್ರಾಮ್. ಸೊ 1 2 3 ಅಲ್ವಾ, 0.068 kg. 3000 ಇರುತ್ತಲ್ವಾ, 3 ಮನೆ ಬಾಕ್ಸ್ ಹಾಕಬೇಕಾಗತ್ತೆ. ಸೊ ಇಲ್ಲಿ ಗ್ರಾಮ್ 1.560 kg. ಸೊ 0.704 kg ಡಿವೈಡೆಡ್ ಬೈ 7 ಮಾಡ್ತಿದ್ವಿ. ಇಲ್ಲಿ ಮತ್ತೆ 3 ಮನೆ ಹೋಗ್ತೀವಿ, ಈ ಕಡೆ ವಾಪಸ್ ಹೋಗ್ತೀವಿ. 560 ಗ್ರಾಮ್. ನೆಕ್ಸ್ಟ್ ಇಲ್ಲಿ 2 ಹಾಗೆ ಇದೆ, 1 2 3 2500 ಗ್ರಾಮ್. ಓಕೆ, 2500 ಗ್ರಾಮ್ ಮಾಡಿದ್ವಿ. ಓಕೆ ಫೈನ್. ನೆಕ್ಸ್ಟ್ ಲುಕ್ ಅಟ್ ದ ಪಿಕ್ಚರ್. ಅದಾದಮೇಲೆ ರುಪಿ ಪೈಸೆ ಕನ್ವರ್ಷನ್ನು ಸಹ ಇದೆ. ಸೊ ಬನ್ನಿ ನೋಡೋಣ. ರುಪಿ ಅಂತ ಅಂದರೆ 100 ಪೈಸಾ ಈಸ್ ಈಕ್ವಲ್ ಟು 1 ರುಪಿ. ಸೊ ಇಲ್ಲೂ ಅಷ್ಟೇ 100ಇಂದ ಡಿವೈಡ್ ಮಾಡೋಣ, 0ಗೆ 0 ಹೋಯಿತು. ಸೊ 1/10 ಮೀನ್ಸ್ 0.1 ರುಪಿ. ರುಪಿಯ ಸಿಂಬಲ್ ಹಾಕೋಣ. ನೆಕ್ಸ್ಟು ಪೈಸೆ ಕೊಟ್ಟಿದ್ದಾನೆ. ಸೊ ಇದನ್ನು ಯಾವ ರೀತಿಯಾಗಿ, ಅದೇ ಎಷ್ಟು 2 ಅಲ್ವಾ. ಸೊ 5 ಪೈಸೆ, 1 ಮನೆ 2 ಮನೆ 20. ಸೊ ಇಲ್ಲಿ 0.36 ರುಪಿಯಲ್ಲಿದೆ, ಪೈಸೆಯಲ್ಲಿ ಮಾಡಬೇಕು. ಸೊ 1 ಮನೆ 2 ಮನೆ ವಾಪಸ್ 36 ಪೈಸೆ. ಸೊ ಇಲ್ಲೂ ಅಷ್ಟೇ ರೂಪಾಯಿಂದ ಪೈಸೆ, 1 ಮನೆ 2 ಮನೆ ದಟ್ ಈಸ್ 50 ಪೈಸೆ.
ಸೊ 99 ಪೈಸೆ ಇದೆ. ಸೊ ಪೈಸೆ ಇದ್ದಾಗ ಡಿವೈಡೆಡ್ ಬೈ 100 ಆಗುತ್ತೆ. 1 to 0.99 rupees. ನೆಕ್ಸ್ಟ್ 250 ಪೈಸೆ ಇದೆ, 2 rupees 50 ಪೈಸೆ. ಓಕೆ ಫೈನ್. ನೆಕ್ಸ್ಟ್ ಇದಾದಮೇಲೆ ನೆಕ್ಸ್ಟು ಲೊಕೇಟಿಂಗ್ ಅದಾಯಿತು, ದೇರ್ ಇಸ್ ಎ 0 ಆಯಿತು. ನೆಕ್ಸ್ಟ್ ನಾವು ಡೈರೆಕ್ಟಾಗಿ ಹೋಗೋಣ ಫಿಗರ್ ಇಟ್ ಔಟಿಗೆ. ಓಕೆ, ಇಲ್ಲಿ ಒಂದು ಪೇಜ್ ನಂಬರ್ 73ಯಲ್ಲಿ ಡೆಸಿಮಲ್ ನಂಬರ್ ಇಸ್ ಗ್ರೇಟರ್ ಇದೆ. ಎಕ್ಸ್ಪ್ಲೇನ್ ಮಾಡಿಲ್ಲಲ್ಲ, ಹಾಗಾಗಿಬಿಟ್ಟು ಒಂದು ಸ್ವಲ್ಪ ಹೇಳ್ತೀನಿ. ಯಾವ ರೀತಿ ಅದಂತೆ 1ಗೆ 1, ಸೊ ಸೇಮ್ ಇದೆ. 2, 3 ದೊಡ್ಡದಲ್ವಾ, ಸೊ ಡೈರೆಕ್ಟಾಗಿ ಸೊ ಪಾಯಿಂಟ್ ತೆಗೆದುಬಿಟ್ಟು 123, 132 ಅದು 132 ದೊಡ್ಡದು ಅಂತಲೇ ಹೇಳ್ಬೋದು. 3 ಇದೆ, ಇಲ್ಲಿ 13 ಇದೆ. ಸೊ 13.800 ಇಸ್ ದ ಗ್ರೇಟರ್. ಸೊ 1 ಇದೆ, ಸೊ ಇಲ್ಲೂ 1 ಇದೆ, ಸೊ ಗೊತ್ತಾಗಲ್ಲ. 0ಗೆ 0 ಇದೆ, ಗೊತ್ತಾಗಲ್ಲ. ಇಲ್ಲಿ ಸೆಕೆಂಡ್ ಡಿಜಿಟ್ 0 ಇದೆ, ಇಲ್ಲಿ 9 ಇದೆ. ಸೊ 9 ಇಸ್ ದ ಬಿಗರ್ ಒನ್, ದಿಸ್ ಒನ್ ಇಸ್ ದ ಗ್ರೇಟರ್ ಒನ್. ಓಕೆ ಫೈನ್. ನೆಕ್ಸ್ಟ್ ಸೊ ಈ ರೀತಿಯಾಗಿ ನಾವು ಡೆಸಿಮಲ್ ನಂಬರಲ್ಲಿ ಗ್ರೇಟರ್ ಅಥವಾ ಯಾವುದು ದೊಡ್ಡದು ಯಾವುದು ಚಿಕ್ಕದು ಅಂತ ಹೇಳಿಬಿಟ್ಟು ನಾವು ಕಂಡುಹಿಡಿತೀವಿ. ಓಕೆ ಫೈನ್. ನೆಕ್ಸ್ಟ್ ಈಸ್ ಫಿಗರ್ ಇಟ್ ಔಟ್. ಓಕೆ, ಲೆಟ್ ಸ್ಟಾರ್ಟ್. ಓಕೆ, ಫೈಂಡ್ ದ ಸಮ್ಸ್ ಅಂತೆ, ಮೊತ್ತವನ್ನು ಕಂಡುಹಿಡಬೇಕಂತೆ. ದ ಫಸ್ಟ್ ಕ್ವಶನ್ ಈಸ್ A1, ದಟ್ ಈಸ್ 5.3 ಪ್ಲಸ್ 2.6. ಹಿಂದಿನ ವೀಡಿಯೋದಲ್ಲಿ ಆ್ಯಡ್ ಯಾವ ರೀತಿಯಾಗಿ ಮಾಡೋದು ಫಸ್ಟು ಬರ್ಕೊಳೋದ್ರ ಮೇಲೆ ನಮ್ಮ ಈ ಎಲ್ಲ ಲೆಕ್ಕಗಳು ನಿಂತ್ಕೊಂಡಿದೆ. 2.6. ಸೊ ನಾರ್ಮಲ್ ಯಾವ ರೀತಿಯಾಗಿ ನಾವು ಅಡಿಷನ್ ಮಾಡ್ತೀವಲ್ಲ, ಸಿಂಪಲ್ ಅಡಿಷನ್, ಅದೇ ರೀತಿಯಾಗಿ ಮಾಡೋದು. ಸೊ ಪಾಯಿಂಟನ್ನು ನಾವು ನೆಗ್ಲೆಕ್ಟ್ ಮಾಡಿ, ಬಟ್ ಪಾಯಿಂಟನ್ನು ಪಾಯಿಂಟ್ ಕೆಳಗಡೆ ಹಾಕಿಬಿಡಿ ಅಷ್ಟೇ. ಅದು ಬಿಟ್ಟರೆ ಆ ಪಾಯಿಂಟಿನ ಯಾವುದೇ ರೀತಿಯಾದಂತಹ ಒಂದು ಇಲ್ಲಿ ಪಾತ್ರ ಇಲ್ಲ. ಸೊ ಸೇಮ್ ನಾವು ಯಾವ ರೀತಿಯಾಗಿ ಅಡಿಷನ್ ಮಾಡ್ತೀವೋ 3 ಮತ್ತು 6 ಅಂತ ಅಂದರೆ 9. ಒಂದು ವೇಳೆ ದಶಕ ಬಂದರೂ ಸಹ ಇಲ್ಲಿ ಪಾಯಿಂಟ್ ಇದೆಯಲ್ಲ ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ಬರಿಬೇಡಿ. ಸೊ ನಾವು ಏನು ಅಡಿಷನ್ ಮಾಡ್ತೀವಲ್ವ, ಸೊ ದಶಕವನ್ನು ನಾವು ಪಕ್ಕಾದ ಮನೆಗೆ ಕೊಡ್ತೀವಿ. ಓಕೆ, 5, 2, 7, 7.9. The answer is 7 point. This is the addition. Okay. The second question is 18. B1 is 18 plus 8.8. So ಇದನ್ನು ನೋಡಿ 18 ಇದೆ, ಪಾಯಿಂಟ್ ಇಲ್ಲಿ ಈ ಕಡೆ ಯಾರೂ ಇಲ್ಲ. ಸೊ ಯು ಪುಟ್ ದ 0 here. 8.8 ಒಂದು 10 ಹಾಕಿದ್ರು. ನೆಕ್ಸ್ಟ್ 0 ಜೊತೆಗೆ 8ಅನ್ನು ಆ್ಯಡ್ ಮಾಡಿದ್ರೆ 8, 8, 8, 16 ಕ್ಯಾರಿ 1, 1, 2, 26.8. ಓಕೆ, ಸೊ ಇದೇ ರೀತಿಯಾಗಿ. ಓಕೆ ಫೈನ್. ನೆಕ್ಸ್ಟು ಎಲ್ಲ ಲೆಕ್ಕಗಳನ್ನು ನಾನು ಆಲ್ರೆಡಿ ಇಲ್ಲಿ ಬರೆದಿಟ್ಟಿದ್ದೇನೆ, ಸೊ ನೀವು ನೋಡಬಹುದು, ಕಾಪಿ ಮಾಡ್ಕೋಬಹುದು. ಓಕೆ ಫೈನ್. ಸೊ ಸಿ 2.15, 5.26, 7.41 ಆ್ಯಡ್ ಮಾಡಿ. ಸೊ ಇಲ್ಲಿ ನೀವು ನೋಡ್ಬೋದು 5, 6, 11 ಬಂತು. 11ಗೆ 1 ಕ್ಯಾರಿ ಕೊಟ್ಟಿದ್ದೀವಿ. ಓಕೆ, ಕ್ಯಾರಿ ಕೊಟ್ಟು ಮಾಡಿದ್ದೀವಿ. ನೆಕ್ಸ್ಟು ಸೊ ಬರೆಯೋದ್ರೊಳಗೆ ಕರೆಕ್ಟಾಗಿ 9.01, 9.10 ಪಾಯಿಂಟಿಗೆ ಪಾಯಿಂಟ್ ಕೆಳಗಡೆ ಬರ್ಕೊಂಡು ರೈಟಲ್ಲಿರೋದನ್ನು ರೈಟಲ್ಲಿ, ಲೆಫ್ಟಲ್ಲಿರೋದನ್ನು ಲೆಫ್ಟಲ್ಲಿ ಬರೀರಿ. ಸೊ 29.19, 9.91 ನೋಡಿ, ಪಾಯಿಂಟಿಗೆ ಪಾಯಿಂಟ್ 991. ಈ ಕಡೆ ಏನೂ ಇಲ್ಲ, ಕನ್ಫ್ಯೂಷನ್ ಆಗಬಾರ್ದು ಅಂತ 0 ಹಾಕ್ಕೊಂಡಿದ್ದೀವಿ ಅಷ್ಟೇ. 9, 1, 10 ಕ್ಯಾರಿ, 9, 1, 10, 11, 1 ಅಗೇನ್ ಕ್ಯಾರಿ ಕೊಟ್ಟಿದ್ದೀವಿ ಇಲ್ಲಿ, ಬಟ್ ತೋರಿಸಿಲ್ಲ, ಶೋ ಮಾಡಿಲ್ಲ, ಬಟ್ ಕ್ಯಾರಿ ಕೊಟ್ಟಿದ್ದೇನೆ. ಸೊ ಪಾಯಿಂಟ್ ಇದೆ ಅಂತ ಹೇಳಿಬಿಟ್ಟು ಇಲ್ಲೇ 11 ಬರಿಬೇಡಿ ಪ್ಲೀಸ್. ಸೊ ಇದನ್ನು ಕ್ಯಾರಿ ಸೇಮ್ ಅಡಿಷನ್ ಪ್ರಾಬ್ಲಮ್ ಮಾಡೋ ಥರನೇ ಮಾಡೋದು. ಇದು ಇ, ಇದು ಎಫ್, ಇದು ಜಿ ಆ್ಯಂಡ್ ದೆನ್ ಇದು ಹೆಚ್. ಇಲ್ಲಿ ತೋರಿಸಿದ್ದೇನೆ ನಾನು ಕ್ಯಾರಿ ಅಂತ ಹೇಳಿಬಿಟ್ಟು ಯಾವ ರೀತಿಯಾಗಿ ಅಂತ ತೋರಿಸಿದ್ದೇನೆ. ಓಕೆ, ಸೊ ಇಲ್ಲಿವರೆಗೆ ಹೆಚ್ಚಾಯಿತು. ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟು ಸೆಕೆಂಡ್ ಕ್ವಶನ್. ಇಲ್ಲಿ ನಾವು ಡಿಫ್ರೆನ್ಸ್, ಫೈಂಡ್ ದ ಡಿಫ್ರೆನ್ಸ್ ಕಳಿಬೇಕಂತೆ. ಸೊ ಬನ್ನಿ, ಕಳಿಯೋ ಲೆಕ್ಕನೂ ಸೇಮ್ ನಾರ್ಮಲ್ ಯಾವ ರೀತಿಯಾಗಿ ಕಳಿತೀವಲ್ಲೋ ಅದೇ ರೀತಿಯಾಗಿ ಹಾಕ್ಕೊಂಡು ಕಳಿಯೋದು. ಸೊ ಇಲ್ಲೂ ಅಷ್ಟೇ 10.4, 4.5, 4ರಲ್ಲಿ 5 ಕಳಿಯೋಕ್ಕೆ ಬರಲ್ಲ. ಸೊ ಅದೇ ಪಕ್ಕದ ಮನೆಯಿಂದ ಏನು ದಶಕ ಅಂತ ನಾವು ಮಾತಾಡ್ತೀವಲ್ವ, ಸೊ ಅದೇ ರೀತಿಯಾಗಿ ಪಾಯಿಂಟ್ ಇದೆ ಅಂತ ಹೇಳಿಬಿಟ್ಟು ಇಲ್ಲಿ ಏನೂ ಚೇಂಜಸ್ ಆಗೋದಿಲ್ಲ. ಪಾಯಿಂಟಿಗೆ ಪಾಯಿಂಟ್ ಇಡಿ, ಆಮೇಲೆ ಪಾಯಿಂಟನ್ನ ಕರೆಕ್ಟಾಗಿ ಆ ಸ್ಥಾನಕ್ಕೆ ಇಡಿ ಅಷ್ಟೇ. ಓಕೆ, ನೆಕ್ಸ್ಟ್ ಈ ರೀತಿಯಾಗಿ 7 ಕಂಪ್ಲೀಟ್ ಆಗಿದೆ, ಪಾಯಿಂಟ್ ಏನೂ ಇಲ್ಲ, ಹಾಗಾಗಿಬಿಟ್ಟು 0.00 ಬರೆದ್ಬಿಟ್ಟು 0.05 ಕ್ಲೀನಾಗಿ ಅದ್ರ 0ಲ್ಲಿ 5 ಆಗಲ್ಲ, ಪಕ್ಕದ ಮನೆಯಿಂದ ಇಲ್ಲೂ ಇಲ್ಲ. ಸೊ ಪಕ್ಕದ ಮನೆಯಿಂದ ಏನು ಕಳಿಯೋ ಲೆಕ್ಕಗಳನ್ನು ಇಷ್ಟು ವರ್ಷ ಮಾಡಿದ್ದೀವಲ್ವ, ಸೊ ಅದೇ ರೀತಿ. ಇದು ಬಿ, ಸಿ, ಡಿ, ಎಫ್, ಜಿ, ಹೆಚ್ ಲೆಕ್ಕಗಳನ್ನು ನೋಡಿ, ಆನ್ಸರ್ಗಳನ್ನು ನೋಡಿ. ದ ಲಾಸ್ಟ್ ಒನ್, ಸೊ ಇದು. ಓಕೆ ಫೈನ್. ಸೊ ಹೆಚ್ ಲಾಸ್ಟ್ ಅಲ್ವಾ, ಸೊ ಹೆಚ್ ಇಲ್ಲಿದೆ. ಓಕೆ ಫೈನ್. ಓಕೆ, ಐ ಹೋಪ್ ನಿಮಗೆ ಅಡಿಷನ್ ಮತ್ತು ಸಬ್ಸ್ಟ್ರಾಕ್ಷನ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಅರ್ಥ ಆಗಿಲ್ಲ ಅಂತಂದರೆ ಒಂದು ಬೇಕಾದರೆ ಮಾಡಿ ತೋರಿಸ್ತೀನಿ. 13.505, 18.1, 18 ಪಾಯಿಂಟಿಗೆ ಪಾಯಿಂಟ್ ಇಲ್ಲಿ ನೋಡಿ. ಸೊ -18.1 ಈ ರೀತಿಯಾಗಿ ಲೆಕ್ಕ ಇದೆ. ಸೊ 34.505 ಅನ್ನು ಬರ್ಕೊಳ್ಳಿ, ದೂರ. ಈ 18 ಪಾಯಿಂಟಿಗೆ ಪಾಯಿಂಟ್ ಈ ಕಡೆ, ಪಾಯಿಂಟಿನ ಈ ಕಡೆ ಏನಿದೆಯೋ ಅದನ್ನು ಬರ್ಕೊಳ್ಳಿ, 18ಅನ್ನು ಈ ಕಡೆ ಹೇಗಿದೆಯೋ ಹಾಗೆ ಬರ್ಕೊಳ್ಳಿ.
ಸೊ ಇಲ್ಲಿ ಯಾರೂ ಇಲ್ಲ ಅಲ್ವಾ, 0 ಮಾಡ್ಕೊಳ್ಳಿ ಬೇಕಾದರೆ. 5ಗೆ 0 ಲೆಸ್ ಮಾಡಿದ್ರೆ 5, 0ಲಿ 0 ಲೆಸ್ ಮಾಡಿದ್ರೆ 0, 5 1 ಹೋದರೆ 4, ಪಾಯಿಂಟಿಗೆ ಪಾಯಿಂಟ್, 4ಅಲ್ಲಿ 8, ಸೊ ವಿಲ್ ಕ್ಯಾರಿ. ಸೊ ಇಲ್ಲಿ ನಾವೇನು ಮಾಡ್ತೀವಿ, ಬಾರೋ ತೊಗೊಳ್ತೀವಿ. ಸೊ ಬಾರೋ ತೊಗೊತೀವಿ. ಸೊ ಇಲ್ಲೇನಾಯ್ತಪ್ಪ ಅಂದರೆ 14 ಆಯಿತು. 14ಅಲ್ಲಿ 8 ಲೆಸ್ ಮಾಡಿದ್ರೆ 6 ಆಯಿತು. ಇಲ್ಲಿ 2 ಉಳಿದಿತ್ತಲ್ವ, 2ಅಲ್ಲಿ 1 ಹೋದರೆ 16.405. ಇದೇ ಲೆಕ್ಕವನ್ನು ಇಲ್ಲಿ ಮಾಡಿದ್ದೇನೆ. ಓಕೆ ಫೈನ್. ಸೊ ಇನ್ನೊಂದು ಹೇಳಬೇಕು ಅಂದರೆ 17 - 16.190. ಯಾವುದೇ ರೀತಿಯಾದ ಕನ್ಫ್ಯೂಷನಲ್ಲಿ ಇಟ್ಕೋಬೇಡಿ ಅಂತ. 17 ಪಾಯಿಂಟ್ ಏನೂ ಇಲ್ಲ ಅಲ್ವಾ. ಸೊ ಇಲ್ಲಿ 3 ಇದೆ, 3 ಬರ್ಕೊಳ್ಳಿ ಅಡ್ವಾನ್ಸಾಗೆ. 16.198. ಸೊ 0ಲಿ 8 ಆಗಲ್ಲ, ನೆಕ್ಸ್ಟ್ 0, ನೆಕ್ಸ್ಟ್ 0. ಸೊ ಇಲ್ಲಿಂದ ನಾವು ಬಾರೋನ ತೊಗೊಬೇಕಾಗತ್ತೆ. ಇಲ್ಲಿ 6 ರಿಮೇನ್ ಉಳಿತು, ಇಲ್ಲೆಷ್ಟು ಉಳಿತು, ಇದು 10 ಆಯಿತು, ಯೂನಿಕ್ ಕೊಟ್ಟ, ಇದು 9 ಆಯಿತು, ಇದು 10 ಆಯಿತು, ಯೂನಿಕ್ ಕೊಟ್ಟ, ಇದು 9 ಆಯಿತು, ಇದು 10. 10ನಲ್ಲಿ 8 ಹೋದರೆ 2, 9ಅಲ್ಲಿ 0, 9ಅಲ್ಲಿ 1 ಹೋದರೆ 8, ಪಾಯಿಂಟಿಗೆ ಪಾಯಿಂಟ್, 6 0, 1ಅಲ್ಲಿ 1 0. ದ ಆನ್ಸರ್ ಈಸ್ 0.802. ಫೈನ್, ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.